ಅದೇ ನೀವು ಹೊಸ ಪ್ರಾಜೆಕ್ಟ್ ಅಂದ್ರಲ್ಲ, ಅದನ್ನು ಮೀರಾ ಜೊತೆ ಸೇರ್ಕೊಂಡು ಮಾಡ್ತಿದ್ದೀರಾ ಅಂತ ಕೇಳಿದೆ. ಅವಳು ನಿಮ್ಮನ್ನು ಎಂಥ ಗತಿಗೆ ತಂದ್ಲು ಅಂತ ನಿಮಗೆ ಗೊತ್ತಿದೆ. ಆದರೆ ಈಗ ನೀವೇ ಕೇಡುಗಾಲ ಬಂದಾಗ ಯಾರು ಏನೇ ಒಳ್ಳೇದು ಹೇಳಿದ್ರು ಕೆಟ್ಟದಾಗೇ ಕೇಳುತ್ತೆ. ಏನೋ ಒಂದು ವಿಶ್ವಾಸ ಅಭಿಮಾನದಿಂದ ಒಳ್ಳೇದು ಹೇಳೋದಕ್ಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಅನುಭವಿಸಿ. ನಿಮ್ಮ ಹಣೆ ಬರದಲ್ಲಿ ಏನು ಬರೆದಿದೆಯೋ ಅದನ್ನು ಯಾರೂ ತಪ್ಸಕ್ಕಾಗಲ್ಲ. ಬರ್ತೀನಿ. ನೀನು ಯಾಕೆ ಬಂದೆ ಇಲ್ಲಿಗೆ? ಯಾಕೆ ನಾನು ಇಲ್ಲಿಗೆ ಬರಬಾರ್ದಾ? ಓ, ಬರ್ಬೋದಾ ಅಂತ ಹಕ್ಕಿನ ಬಗ್ಗೆ ಕೇಳ್ತಿದ್ಯಾ ಲಕ್ಷ್ಮಿ? ನೀನು ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಇದು ನಿಂದ ಆಫೀಸ್ ಅಲ್ವಾ ಲಕ್ಷ್ಮಿ? ನೀನು ಶುರು ಮಾಡಿದ್ದು, ನೀನು ದುಡ್ಡು ಹಾಕಿದ್ದು. ಈ ಆಫೀಸ್ಗೆ ನಿನ್ನನ್ನು ಬರಬೇಡ ಅಂತ ಹೇಳಕ್ಕೆ ನಾನು ಯಾರು? ಹಂಗೆ ನೋಡಿದ್ರೆ ಈ ಆಫೀಸ್ ಮೇಲೆ ನನಗೆ ಯಾವ ಹಕ್ಕು ಇಲ್ಲ. ಅಂತೂ ಇಷ್ಟ ಆಯಿತು. ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನಮಗೊಂದು ಗಿಫ್ಟ್ ಕೊಟ್ಟರು ಅನ್ನಿ. ಅವರು ಅದೇ ಹೇಳ್ತಾ ಇದ್ರು, ನಾನು ಕುಡಿಯೋದು ಬಿಟ್ಟಿದ್ದು ಅವ್ರ ಮ್ಯಾರೇಜ್ ಆ್ಯನಿವರ್ಸರಿ ಗಿಫ್ಟ್ ಅಂತೆ. ಏನೇ ಆಗಲಿ ಒಳ್ಳೇದಾಯ್ತಲ್ಲ, ಅಷ್ಟು ಸಾಕು. ಕಾಯಿಲೆ ವಾಸಿಯಾಗಿಲ್ಲ, ಆದರೆ ಕಾಯಿಲೆಯಿಂದ ಉಂಟಾಗ್ತಿದ್ದ ಸಂಕಟಕ್ಕೆ ಔಷಧಿ ತಗೋತಾ ಇದ್ದೆ. ಕಾಯಿಲೆ ಹಾಗೇ ಇದೆ, ಅದಕ್ಕೆ ಔಷಧಿ ಮಾತ್ರ ಇನ್ನೂ ಸಿಕ್ಕಿಲ್ಲ. ನೋವಿತ್ತು, ಆದರೆ ಆ ನೋವನ್ನು ಮರೆಯೋ ವಿಧಾನ ನನ್ನ ಕಡೆಯಿಂದ ತಪ್ಪಾಗ್ತಾ ಇತ್ತು ಅಷ್ಟೇ. ಅದನ್ನು ಬಿಟ್ಟರೆ ನೋವನ್ನು ಮರ್ತಿದ್ದೀನಿ ಅಂತ ಅಲ್ಲ. ನನಗೆ ನಿಮ್ಮ ಹೆಲ್ತ್ ಬಗ್ಗೆ ತುಂಬ ಚಿಂತೆ ಆಗಿತ್ತು. ನೀವು ಕುಡಿಯೋದು ಬಿಡಬೇಕಿತ್ತು, ನನಗಷ್ಟೇ ಮುಖ್ಯ. ದೇಹದ ಆರೋಗ್ಯನ ಹಾಳು ಮಾಡೋದು ಕುಡಿತಕ್ಕಿಂತ ಹೆಚ್ಚಾಗಿ ಮನಸ್ಸಿಗಾಗಿರೋ ನೋವು. ಇದನ್ನ ನಾನು ಹೇಳಿದ್ದಲ್ಲಪ್ಪ, ವಿಜ್ಞಾನ ಹೇಳುತ್ತಿದ್ದನ್ನ. ತಿಂಡಿ ಚೆನ್ನಾಗಿದೆ ಅಲ್ವಾ? ಅಪರೂಪಕ್ಕೆ ಸೋಮಣ್ಣ ತಿಂಡಿ ಚೆನ್ನಾಗಿ ಮಾಡ್ಬಿಟ್ಟಿದ್ದಾನೆ. ಹಾಗೇನಿಲ್ಲಪ್ಪ, ಅವನು ಯಾವಾಗಲೂ ಚೆನ್ನಾಗೇ ಮಾಡ್ತಿದ್ದ. ನಿಮಗೆ ಅವನು ರುಚಿ ಹಿಡಿಸ್ತಿರ್ಲಿಲ್ಲ. ಲಕ್ಷ್ಮಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವ್ರು ಯಾವಾಗಲೂ ಚೆನ್ನಾಗಿರ್ಬೇಕು.
ಯಾಕಪ್ಪ ಏನಾಯಿತು? ಲಕ್ಷ್ಮಿಯವರು ಚೆನ್ನಾಗಿದ್ದಾರೆ ತಾನೇ? ಅವಳಿಗೆ ಗುಂಡೇಟ್ನಿಂದ ಆಗಿರೋ ನೋವಿಗಿಂತ ಗಂಡನಿಂದ ನೋವೇ ಜಾಸ್ತಿ ಆಗಿದೆ. ಸ್ವಲ್ಪ ಕುಗ್ಗಿದ್ದಾಳೆ. ಅಪ್ಪ, ರಾಘವಿಂದ ಲಕ್ಷ್ಮಿಗೆ ನೋವಾಗಿದೆಯಾ? ಏನು ಹೇಳ್ತಾ ಇದ್ದೀರಾ? ನನಗೆ ನಂಬೋಕೆ ಆಗ್ತಾ ಇಲ್ಲ. ಹೌದು, ಸ್ವತಃ ಲಕ್ಷ್ಮಿಗೆ ಇನ್ನು ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇತ್ತೀಚೆಗೆ ರಾಘವ್ ಬಿಹೇವಿಯರು ತುಂಬ ಬದಲಾಗಿದೆ. ಅಪ್ಪ, ಯಾಕೆ ಹೀಗಾಯ್ತು? ಈಗೋ ಮನುಷ್ಯನ ಎಲ್ಲ ಸಂಬಂಧಗಳಿಂದ ದೂರ ಮಾಡಿ ಮನುಷ್ಯನಿಗೆ ತಾನು ಹತ್ತಿರ ಆಗೋ ಸಾಮರ್ಥ್ಯ ಇರೋದು ಇದಕ್ಕೆ ಮಾತ್ರ. ಲಕ್ಷ್ಮಿ ಅವರು ಈಗಾಗಲೇ ಕುಗ್ಗೋಗಿದ್ದಾರೆ. ಇಂಥ ಟೈಮ್ನಲ್ಲಿ ಅವ್ರನ್ನ ಕೇರ್ ಮಾಡೋದು ತುಂಬ ಮುಖ್ಯ ಅಲ್ವಾ? ರಾಘವ್ ತನ್ನ ಮನಸ್ಸು ತುಂಬ ಈಗೋ ತುಂಬಿಕೊಂಡು ಲಕ್ಷ್ಮಿನ ಹರ್ಟ್ ಮಾಡ್ತಿದ್ದಾರೆ ಅಂದರೆ ಅದು ತಪ್ಪು. ರಾಘವ್ ಶುಡ್ ನಾಟ್ ಬಿ ಡೂಯಿಂಗ್ ದಿಸ್. ಲಕ್ಷ್ಮಿ ಅವರು ತನಗೆ ಯಾರೂ ಇಲ್ಲ, ತನ್ನ ಗಂಡ ರಾಘವೇ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಇಂಥ ಟೈಮ್ನಲ್ಲಿ ರಾಘವ್ ಮನಸ್ಸು ತುಂಬ ಈಗೋ ಇಟ್ಕೊಂಡು ಹರ್ಟ್ ಮಾಡೋದು ಸರಿಯಲ್ಲ. ಅಲ್ಲ, ಪ್ರೀತಿಸೋ ಗಂಡನೇ ಹೀಗೆ ಮಾಡಿದ್ರೆ ಅವ್ರು ಏನು ಮಾಡಬೇಕು? ರಾಘವ್ ತನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ಅದೊಂದು ಕರ್ತವ್ಯ ಅಲ್ವಾ? ನೀನು ನಿನ್ನ ಕರ್ತವ್ಯ ಸರಿಯಾಗಿ ಮಾಡಿದ್ಯಾ? ಗಂಡನಾಗಿ ಹೆಂಡತಿ ಕೇರ್ ಮಾಡ್ತಾ ಇದೀಯಾ? ನಾವು ಕೈ ಮುಖ ಮಸಿ ಮಾಡಿಕೊಂಡು ಬೇರೆಯವ್ರ ಮುಖ ಕ್ಲೀನ್ ಮಾಡೋಕೆ ಹೋಗಬಾರ್ದು. ಇವತ್ತು ಮನೆಯಿಂದ ಹೊರಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮನಸ್ಸು ಕೆಡ್ಸ್ಕೊಂಡು ಹೋಗ್ಬಾರ್ದು ಅಂತ ಎಷ್ಟು ಅಂದ್ಕೊಂಡ್ರು ಬೆಳಿಗ್ಗೆನೆ ಛೆ